ಕಾವೇರಿ ಹೋರಾಟ ಉಗ್ರ ಸ್ವರೂಪ ತಾಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ವಪಕ್ಷಗಳ ಸಭೆಯನ್ನು ಕರೆಯೋದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಭಾನುವಾರ ಸಮ್ಮೇಳನ ಸಭಾಂಗಣದಲ್ಲಿ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳ ನಾಯಕರಿಗೆ ಆಹ್ವಾನ ಹೋಗಿದೆ. ಸರ್ವಪಕ್ಷಗಳ ಸಭೆಯನ್ನ ಕರಿಬೇಕು ಅಂತ ನಿನ್ನೆಯಷ್ಟೇ ಬಿ.ವೈ. ವಿಜೇಂದ್ರ ಅವರು ಆಗ್ರಹಿಸಿದ್ರು. ಅದರಂತೆ ಈಗ ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆಯನ್ನ ಭಾನುವಾರ ಕರೆದಿದ್ದಾರೆ. ಕಾವೇರಿ ಕಣಿವೆಯಲ್ಲಿ ಹೋರಾಟದ ಕಿಚ್ಚು ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಭೆ ನಡೆಯಲಿದೆ. ವೀಕ್ಷಕರೇ, ಭಾನುವಾರ ಸರ್ವಪಕ್ಷಗಳ ಸಭೆ ಇದೆ. ವೇರಿನ್ ಸೋಮವಾರ ತಮಿಳುನಾಡಿನ ಸಿಎಂ ವಿಜಯ್ ಅವರ ಜೊತೆಗೆ ಸಭೆ ಇರತಕ್ಕಂಥದ್ದು. ಹಾಗಾಗಿ ಎರಡೂ ಸಭೆಗಳು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಭೆಯಲ್ಲಿ ಕಾವೇರಿ ಹೋರಾಟದ ರೂಪುರೇಷೆಯ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ರಾಜ್ಯದ ವಾದ ಇರಬೇಕು, ಪ್ರಬಲವಾಗಿರ್ತಕ್ಕಂತಹ ವಾದ ಮಂಡನೆ ಮಾಡೋದ್ರಿಂದ ಯಾವ ರೀತಿಗೆ ಕಾನೂನು ಹೋರಾಟದಲ್ಲಿ ನಾವು ಗೆಲುವನ್ನು ದಾಖಲು ಮಾಡಬಹುದು, ಮತ್ತು ಅದು CWRC ಆಗಿರ್ಬೋದು ಅಥವಾ CWMA ಆಗಿರಬಹುದು, ಅಲ್ಲಿ ಕರ್ನಾಟಕದ ವಸ್ತುಸ್ಥಿತಿಯನ್ನು ಯಾವ ರೀತಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಧಿಕಾರಿಗಳಿಗೆ ಅಥವಾ ಅಲ್ಲಿರ್ತಕ್ಕಂತಹ ತೀರ್ಪನ್ನು ಕೊಡುವಂಥವರಿಗೆ. ಮಗದೊಂದು ಕಡೆ ಮಳೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಮತ್ತು ಕುಡಿಯೋದಕ್ಕೆ ಮಾತ್ರ ನೀರು ಲಭ್ಯ ಇರತಕ್ಕಂಥ ರೀತಿ, ಇದೆಲ್ಲವನ್ನ ಗ್ರೌಂಡ್ ಲೆವೆಲಲ್ಲಿ ಇರ್ತಕ್ಕಂತಹ ವಿಚಾರವನ್ನ ಮತ್ತು ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಕರ್ನಾಟಕದ ಕಡೆಯಿಂದ ಹೋರಾಟ ಇರಬೇಕು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ವಿಚಾರದಲ್ಲಿ ಯಾವ ರೀತಿಯಾಗಿ ಕನ್ನಡದ ನಾಡು ನುಡಿ ಜಲ ವಿಚಾರ ಬಂದಂಥ ಸಂದರ್ಭದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ.